ನಾನು ಹೇಳಿರುವ ಪರಮತತ್ವವನ್ನು ಉಪನಿಷತ್ತಿನ ಅಪೇಕ್ಷೆಯೇ ಇಲ್ಲದೆ ಅರಿತುಕೊಳ್ಳುವುದಕ್ಕಾದೀತೆ. ಇದು ಪ್ರಶ್ನೆ ಉತ್ತಮ ಪ್ರಶ್ನೆ ಇದು. ಉಪನಿಷತ್ತಿನ ಸಂಬಂಧಿಸಿದ ನೇರ ನಾವೇ ಅರಿತುಕೋಬಹುದಾ? ಉಪನಿಷತ್ ಸಂಬಂಧಿಸಿದ ಏನು ಪ್ರಶ್ನೆ. ಇದು ನಿಜವಾದರೆ ಉಪನಿಷದಂ ಪುರುಷಂ ಪುಚ್ಚಾಮಿ, ಆ ಉಪನಿಷತ್ತಿನಲ್ಲಿಯೇ ತಿಳಿಯಬರುವ ಪುರುಷನನ್ನು ಕೇಳುತ್ತಲಿದ್ದೇನೆ ಎಂಬ ಶ್ರುತಿ ಹೇಗೆ ಪ್ರಮಾಣವಾದೀತು ಎಂದು ಯಾರಾದರೂ ಕೇಳಬಹುದು. ಇದಕ್ಕೆ ಉತ್ತರವನ್ನೂ ಹೇಳಿದಂತೆಯೇ ಆಗಿರುತ್ತದೆ. ಹೇಗೆಂದರೆ, ಎಲ್ಲರಿಗೂ ಆತ್ಮನಾಗಿರುವ ಅದ್ವಿತೀಯ ತತ್ವವನ್ನು ಉಪನಿಷತ್ತಿನಲ್ಲಿ ಮಾತ್ರವೇ ಹೇಳಿರುತ್ತದೆ ಎಂಬುದು ನಿಜ. ಆದರೆ ಉಪನಿಷತ್ತಿನಲ್ಲಿ ಹೇಳಿದೆ ಎಂಬುದೊಂದೇ ಕಾರಣದಿಂದ ಇದು ಪರಮಾರ್ಥವಾಗಿರುವುದಿಲ್ಲ. ಉಪನಿಷತ್ತಿನ ಮೂಲಕವಾಗಿ ತಿಳಿಯಲಿ, ಸ್ವತಂತ್ರವಾಗಿಯೇ ತಿಳಿಯಲಿ, ಉಪನಿಷತ್ತಿನಲ್ಲಿ ಪ್ರತಿಪಾದಿತವಾಗಿರುವ ರೀತಿಯಿಂದಲೇ ಅದನ್ನು ಎಲ್ಲರೂ ಅರಿತುಕೊಳ್ಳಬೇಕಾಗಿರುತ್ತದೆ. ಬೈಬಲಿನಲ್ಲಿ ನಾನು ತಂದೆಯಾದ ಪರಮೇಶ್ವರನೂ ಒಬ್ಬನೇ ಎಂದು ಹೇಳಿರುತ್ತದೆ. ಆದರೆ ಈ ಐಕ್ಯವನ್ನು ಯಾವ ರೀತಿಯಿಂದ ಅರಿತುಕೊಳ್ಳಬೇಕು ಎಂಬುದನ್ನೇನೂ ಅಲ್ಲಿ ನಾವು ತಿಳಿಯಲಾರೆವು. ಉಪನಿಷತ್ತಿನಲ್ಲಿ ಅಲ್ಲಿಂದ ಬೈಬಲ್ ತಿಳಿಯೋಕ್ಕಾಗಲ್ಲ ಅಂತ. ಬೈಬಲ್ ಇಷ್ಟೇ ಇದೆ, ನಾನು ತಂದೆಯಾದ ಪರಮೇಶ್ವರ ಒಬ್ಬನೇ ಅಂತ. ಅದ್ ಹೆಂಗೆ ಅಂತ ಹಾಗೆ ಉದ್ಗಾರ ಇದೆಯಲ್ಲ, ಉದ್ಗಾರ ಪ್ರಪಂಚಕ್ಕೆ ಉಪಯೋಗ ಆಗಲ್ಲ. ಪ್ರಕ್ರಿಯೆ ಮೆಥಡ್ ಇದೆಯಲ್ಲ, ಅದು ಉಪಯೋಗ ಆಗೋದು. ಉಪನಿಷತ್ತಿನಲ್ಲಿ ಅದ್ವಿತೀಯ ಪರಬ್ರಹ್ಮವೇ ನಮ್ಮ ಆತ್ಮನೆಂಬುದನ್ನು ಕಂಡುಕೊಳ್ಳುವ ಮಾರ್ಗವನ್ನು ಸುಸ್ಪಷ್ಟವಾಗಿ ತಿಳಿಸಿರುತ್ತದೆ. ವಾಮದೇವನೆಂಬ ಋಷಿಯು ಬ್ರಹ್ಮವೇ ತನ್ನ ಆತ್ಮನೆಂಬುದನ್ನರಿತು ಸರ್ವಾತ್ಮ ತತ್ವವನ್ನು ಪಡೆದುಕೊಂಡನು. ದೇವತೆಗಳಲ್ಲಿಯೂ ಋಷಿಗಳಲ್ಲಿಯೂ ಮನುಷ್ಯರಲ್ಲಿಯೂ ಯಾರು ಇದನ್ನು ಕಂಡುಕೊಂಡರೋ ಅವರೆಲ್ಲರೂ ಸರ್ವಾತ್ಮರಾದರು. ಈಗಲೂ ಈ ರೀತಿಯಲ್ಲಿ ಯಾವನು ಅರಿತುಕೊಂಡರೂ ಅವನು ಇದೆಲ್ಲವೂ ಆಗಿಬಿಡುತ್ತಾನೆ ಎಂಬ ಶ್ರುತಿಗೆ ಇದೇ ಅಭಿಪ್ರಾಯವು. ಉಪನಿಷತ್ತಿನಲ್ಲಿ ಹೇಳಿರುವ ರೀತಿಯಿಂದಲೇ ಈ ಪುರುಷನನ್ನು ಎಲ್ಲರೂ ಅರಿತುಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ಈ ಪುರುಷನು ಔಪನಿಷದ ಪುರುಷ ನೆನೆಸಿಕೊಂಡಿರುತ್ತಾನೆ. ಈಗ ಅನುಭವಾದಯಶ್ಚ ಎಂಬ ಮಾತಿನಲ್ಲಿ ಆದಿ ಎಂಬುದರ ಆಶಯವನ್ನು ಪರಿಶೀಲಿಸೋಣ. ತರ್ಕ, ದೃಷ್ಟಾಂತ ಮುಂತಾದವುಗಳನ್ನು ಇಲ್ಲಿ ಆದಿಶಬ್ದದಿಂದ ತೆಗೆದುಕೊಳ್ಳಬೇಕಾಗಿರುತ್ತದೆ. ತರ್ಕವು ನಿಲುಗಡೆಯಿಲ್ಲದ್ದು ಎಂಬ ಸೂತ್ರದಲ್ಲಿ ಶಂಕರಾಚಾರ್ಯರು ತರ್ಕವನ್ನು ನಿರಾಕರಿಸಿರುತ್ತಾರೆ. ಆದ್ದರಿಂದ ಅವರ ಸಿದ್ಧಾಂತಕ್ಕೆ ತರ್ಕದ ಗೋಜು ಇಲ್ಲವೆಂದು ಕೆಲವರು ತಿಳಿದಿರುತ್ತಾರೆ. ಮತ್ತೆ ಕೆಲವರು ಶ್ರುತಿ ನಿರಪೇಕ್ಷವಾದ ತರ್ಕದಿಂದಲೇ ಶಂಕರಾಚಾರ್ಯರು ತಮ್ಮ ಸಿದ್ಧಾಂತವನ್ನು ಸ್ಥಾಪಿಸಿರುತ್ತಾರೆಂತಲೂ ಮಂದಾಧಿಕಾರಿಗಳಿಗಾಗಿ ಶ್ರುತ್ಯಾದಿಗಳನ್ನು ಪ್ರಮಾಣವಾಗಿ ಉದಾಹರಿಸುತ್ತಾರೆಂತಲೂ ಭಾವಿಸಿರುತ್ತಾರೆ. ಯಾರು ಗೊತ್ತಾಗ ಸ್ವಾಮಿಗಳು ತೋರಿಸ್ಬೇಕಾದ್ರೆ ಇಂಥವ್ರು ಹೇಳಿದ್ದಾರೆ ಅಂತ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದನ್ನ ಮಂದಾಧಿಕಾರಿಗಳಿಗೆ ಶ್ರುತಿಯನ್ನಂತೆ, ಉತ್ತಮಾಧಿಕಾರಿಗೆ ತರ್ಕದಿಂದ ಹೇಳಿದಾರಂತೆ. ಶ್ರುತಿ ಹೇಳಿದ್ರೆ ಉತ್ತಮಾಧಿಕಾರಿಗೆ. ಇವೆರಡು ಮಾತುಗಳು ಸರಿಯಿಲ್ಲವೆಂಬುದಕ್ಕೆ ಇವೆರಡು ಮತಗಳು ಸರಿಯಲ್ಲವೆಂಬುದಕ್ಕೆ ಮೇಲೆ ನಾವು ಉದಾಹರಿಸಿರುವ ಶ್ರುತ್ಯಾದಯೋನುಭವಾದಯಶ್ಚ ಎಂಬ ವಾಕ್ಯವೇ ಸಾಕಾಗಿರುತ್ತದೆ. ತರ್ಕವು ವೈದಿಕ ತರ್ಕವೆಂದು ಅವೈದಿಕವಾದ ಶುಷ್ಕ ತರ್ಕವೆಂದು ಎರಡು ಬಗೆಯಾಗಿರುತ್ತದೆ. ಎರಡು ಬಗೆಯಾಗಿದೆ. ಒಂದು ಎರಡು ಬೇಡ. ಶುಷ್ಕವೆಂದು ಎಂದು ಬೇಡ. ಶ್ರುತಿಯಲ್ಲಿ ಅನುಭವಕ್ಕೆ ಅಂಗವಾಗಿ ಒಂದಾನೊಂದು ಬಗೆಯ ತರ್ಕವನ್ನು ತಿಳಿಸಿಕೊಟ್ಟಿರುತ್ತದೆ. ಆ ತರ್ಕವು ಜ್ಞೇಯ ರಾಶಿಯನ್ನೆಲ್ಲ ಪೂರ್ಣವಾಗಿ ವಿಚಾರ ಮಾಡುತ್ತಿರುವುದರಿಂದ ಅದು ಸರಿಯಾದ ತರ್ಕವು. ಅದನ್ನು ವೇದಾಂತದಲ್ಲಿ ಸ್ವೀಕರಿಸಿರುತ್ತದೆ. ಸೂತ್ರಭಾಷ್ಯ ಶ್ರುತ್ಯನುಗ್ರಹೀತ ಏವಹಿ. ಆದರೆ ಅನುಭವವನ್ನು ಅಲ್ಲಗೆಳೆದು ಅಥವಾ ಅಪೂರ್ಣವಾದ ಜ್ಞೇಯ ವಿಷಯದ ಆಧಾರದಿಂದ ಏರ್ಪಟ್ಟಿರುವ ತರ್ಕವು ಶುಷ್ಕವು. ಅದಕ್ಕೆ ಮೂಲವಾದ ಅನುಭವವಿಲ್ಲದ್ದರಿಂದ ಅದನ್ನು ತಿರಸ್ಕಾರ ಮಾಡಿರುತ್ತದೆ. ಈ ದೃಷ್ಟಿಯಿಂದಲೇ ತರ್ಕಕ್ಕೆ ನಿಲುಗಡೆ ಇಲ್ಲ ಎಂದು ಶಂಕರಾಚಾರ್ಯರು ಹೇಳಿರುವರು. ಹೀಗೆ ನೋಡಿದರೆ ಶಂಕರಾಚಾರ್ಯರು ಶಬ್ದ ಶರಣರೋ ಯುಕ್ತಿ ಶರಣರೋ ಎಂಬ ವಿಕಲ್ಪವನ್ನು ಮಾಡುವ ಪ್ರಶ್ನೆಗೆ ಅವಕಾಶವಿರುವುದಿಲ್ಲ.
ಏಕೆಂದರೆ ಶ್ರುತ್ಯಾದಿಗಳಿಗೂ ಅನುಭವಾದಿಗಳಿಗೂ ಸಮ್ಮತವಾದ ವಿಷಯ ಸತ್ಯಾದಿಗಳು ಅನುಭಾದಿಗಳು ಸಮ್ಮತವಾದ ಸಮ್ಮತವಾದ ವಿಷಯವನ್ನೇ ಅವರು ಒಪ್ಪುತ್ತಾರಾದ್ದರಿಂದ ಅವರು ಶಬ್ದ ಪ್ರಮಾಣಕರೂ ಆಗಿರುತ್ತಾರೆ, ಯುಕ್ತಿ ಪಕ್ಷಪಾತಿಗಳೂ ಆಗಿರುತ್ತಾರೆ. ಆದರೆ ಶಬ್ದವನ್ನು ಮಾತ್ರವೇ ಪ್ರಮಾಣವೆಂದು ಒಪ್ಪಿ ಯುಕ್ತಿಯನುಭವಗಳನ್ನು ಅಲ್ಲಗೆಳೆಯುವ ಶಬ್ದ ಪ್ರಮಾಣಕರು ಅವರಲ್ಲ. ಕೇವಲ ಶುಷ್ಕ ತರ್ಕವನ್ನು ನಂಬಿ ಶಬ್ದವನ್ನು ಅತ್ತೊಗೆಯುವ ತಾರ್ಕಿಕರೂ ಅವರಲ್ಲ. ಶಬ್ದ ಪ್ರಾಮಾಣ್ಯವನ್ನು ಅನುಸರಿಸುವಾಗ ಶಂಕರಾಚಾರ್ಯರು ಅನುಸರಿಸಿರುವ ಒಂದು ಸುಪ್ರಸಿದ್ಧ ನ್ಯಾಯವನ್ನು ಇಲ್ಲಿ ಉದಾಹರಿಸಿರುವುದು ಒಳ್ಳೆಯದು. ಪೂರ್ವ ಮೀಮಾಂಸಾ ಭಾಷ್ಯಕಾರರಾದ ಶಬರಸ್ವಾಮಿಗಳು ಲೋಕದಲ್ಲಿ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ ಸೂತ್ರಗಳಲ್ಲಿಯೂ ಆ ಪದಗಳಿಗೆ ಹೊಂದುವಾಗಲೆಲ್ಲ ಆ ಅರ್ಥವನ್ನೇ ಇಟ್ಟುಕೊಳ್ಳಬೇಕು ಎಂದು ಹೇಳಿರುತ್ತಾರೆ. ಆದ್ದರಿಂದ ಪ್ರಸ್ಥಾನತ್ರಯದಲ್ಲಿಯೂ ತಮ್ಮ ಭಾಷ್ಯವನ್ನು ಬರೆಯುವಾಗ ಶಂಕರಾಚಾರ್ಯರು ಈ ನ್ಯಾಯವನ್ನೇ ಅನುಸರಿಸಿರುತ್ತಾರೆ. ಇದರಿಂದ ಸರ್ವಾನುಭವ ಸಮ್ಮತವಾದ ವಿಷಯವನ್ನೇ ನಮ್ಮಗಳಿಗೆ ವೇದಾಂತವು ತಿಳಿಸಿಕೊಡುತ್ತದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದಂತೆ ಆಗಿರುತ್ತದೆ. ಇದನ್ನು ಸ್ಪಷ್ಟಗೊಳಿಸುವುದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಬಹುದು. ಜ್ಞಾನದಿಂದ ಮೋಕ್ಷವಾಗುತ್ತದೆ ಎಂದು ವೇದಾಂತದಲ್ಲಿ ಹೇಳಿದೆಯಷ್ಟೇ. ಇಲ್ಲಿ ಹೇಳಿರುವ ಜ್ಞಾನವು ಯಾವುದು ಎಂಬ ವಿಷಯಕ್ಕೆ ವಾದಿಗಳಲ್ಲಿ ಮತಭೇದ ಉಂಟಾಗಿರುತ್ತದೆ. ಇಲ್ಲಿ ಜ್ಞಾನವೆಂದರೆ ಸಾಕ್ಷಾತ್ಕಾರವೆಂಬ ಒಂದಾನೊಂದು ಅನುಭವವು ಎಂದು ಕೆಲವರು ಅಭಿಪ್ರಾಯಪಟ್ಟಿರುತ್ತಾರೆ. ಈ ಅನುಭವವು ಸಮಾಧಿಯೇ ಮುಂತಾದ ಸಾಧನ ವಿಶೇಷದಿಂದ ಕಾಣಬರುವುದಾಗಿದೆ ಎಂದು ಮತ್ತೆ ಕೆಲವರು ಹೇಳುತ್ತಿದ್ದಾರೆ. ಇದರಂತೆ ಜ್ಞಾನದಿಂದ ಹೋಗಬೇಕಾಗಿರುವ ಅಜ್ಞಾನವೆಂಬುದು ಬ್ರಹ್ಮ ಚೈತನ್ಯವನ್ನು ಆಶ್ರಯಿಸಿಕೊಂಡಿರುವ ಅನಾದಿಯಾದ ಒಂದಾನೊಂದು ಶಕ್ತಿ ವಿಶೇಷವು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಈ ವಾದಗಳಲ್ಲೆಲ್ಲ ಜ್ಞಾನ ಅಜ್ಞಾನ ಶಬ್ದಗಳಿಗೆ ಬ್ರಹ್ಮಸೂತ್ರದಲ್ಲಿಯೂ ಶ್ರುತಿಯಲ್ಲಿಯೂ ಲೋಕ ವಿಲಕ್ಷಣವಾದ ಅರ್ಥವನ್ನು ಇಟ್ಟುಕೊಂಡಿರುತ್ತದೆ ಎಂದು ಕಲ್ಪಿಸಬೇಕಾಗುತ್ತದೆ. ಆದರೆ ಶಂಕರಾಚಾರ್ಯರು ಬ್ರಹ್ಮಜ್ಞಾನವೆಂದರೆ ಬ್ರಹ್ಮದ ಸ್ವರೂಪವನ್ನು ಅರಿತುಕೊಳ್ಳುವುದೇ, ಅಜ್ಞಾನವೆಂದರೆ ಅದನ್ನರಿಯದೇ ಇರುವುದರಿಂದ ಜನರಿಗೆ ಸ್ವಾಭಾವಿಕವಾಗಿ ಉಂಟಾಗಿರುವ ತಪ್ಪು ತಿಳುವಳಿಕೆಯೇ ಎಂದು ಹೇಳಿರುವುದರಿಂದ ಅವರು ಈ ಎರಡು ಶಬ್ದಗಳಿಗೂ ಲೋಕಸಿದ್ಧವಾದ ಅರ್ಥವನ್ನು ಇಟ್ಟುಕೊಂಡೇ ತಮ್ಮ ಸಿದ್ಧಾಂತವನ್ನು ವಿವರಿಸುತ್ತಾರೆನ್ನಬೇಕಾಗಿದೆ. ಶಬ್ದವು ಜ್ಞಾಪಕವು ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡತಕ್ಕ ಸಾಧನವು. ಶಬ್ದವು ಜ್ಞಾಪಕವು ಅಂದ್ರೆ ಇದ್ದದ್ದನ್ನು ಇದ್ದಾಗಿ ತಿಳಿಸಿಕೊಡುವಂಥದ್ದು ಕಾಮ. ಶಬ್ದವು ಜ್ಞಾಪಕವು ಅಂದ್ರೆ ಇದ್ದದ್ದನ್ನು ಇದ್ದಂತೆ ತಿಳಿಸಿಕೊಡತಕ್ಕ ಸಾಧನ. ಅದೇ ಯಾಕಲ್ಲ ಶಬ್ದಾನುಶ್ರುತಿ ಶಬ್ದಾನುಶ್ರುತಿ ಶ್ರುತಿ ಜ್ಞಾಪಕ, ಶ್ರುತಿ ಜ್ಞಾಪಕವೇ ಹೊರತು ಶ್ರುತಿ ಕಾರಕ ಅಲ್ಲ. ಶಬ್ದಾನುಶ್ರುತಿ ಜ್ಞಾಪಕ ಅಂದ್ರೆ ನಮ್ಗೆ ಸೂರ್ಯ ಹೇಗೆ ಬೆಳಕು ತೋರಿಸುವ ಜ್ಞಾಪಕ ಮಾಡಲು ಶ್ರುತಿ ಜ್ಞಾಪಕ. ಇದಕ್ಕೆ ಸಾಧನ, ಇದಕ್ಕೆ ಸಾಧನ, ಇದು ಆತ್ಮಿಕ ಮೋಕ್ಷಕ್ಕೆ ಆತ್ಮಜ್ಞಾನ ಸಾಧನ ಅಂತ. ಇದ್ದದ್ದನ್ನು ಇದ್ದಂತೆ ತಿಳಿಸ್ಕೊಳ್ಳೋದು ಸಾಧನ, ಕಾರಕ ಅಲ್ಲ. ಕಾರಕವಲ್ಲ. ಇಲ್ಲದ್ದನ್ನು ಹೊಸದಾಗಿ ಉಂಟು ಮಾಡತಕ್ಕ ಶಕ್ತಿಯೂ ಅದಕ್ಕಿಲ್ಲ. ಆದ್ದರಿಂದ ಅದು ಇದ್ದದ್ದನ್ನು ಇದ್ದಂತೆ ತಿಳಿಸಿ ನಮ್ಮ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಿ ಆ ಮೂಲಕ ಈ ತಪ್ಪು ತಿಳುವಳಿಕೆಯಿಂದಾಗಿರುವ ಅನರ್ಥವನ್ನು ಕಳೆಯುತ್ತದೆ ಎಂಬುದೇ ಈ ಆಚಾರ್ಯರ ಮತವಾಗಿರುತ್ತದೆ. ಶಂಕರಾಚಾರ್ಯರು ಯೋಗಾದಿ ಸಾಧನಗಳನ್ನಾಗಲಿ ಅವುಗಳಿಂದಾಗುವ ಸಿದ್ಧಿಗಳನ್ನಾಗಲಿ ತಿರಸ್ಕರಿಸಿರುವುದಿಲ್ಲ. ಆಯಾ ಸಾಧನಗಳನ್ನು ಮಾಡಿದರೆ ಆಯಾ ಫಲವನ್ನು ಪಡೆಯಬಹುದೆಂಬುದನ್ನು ನಿಷ್ಕಾರಣವಾಗಿ ಅಲ್ಲಗೆಳೆಯುವುದು ಅವಿವೇಕವೆಂದು ಅವರು ಹೇಳಿಯೂ ಇರುತ್ತಾರೆ. ಆದರೆ ಉಪನಿಷತ್ತಿನಲ್ಲಿ ಹೇಳಿದ ಆತ್ಮಜ್ಞಾನವಿಲ್ಲದೆ ಯೋಗದಿಂದಾಗಲಿ ಮತ್ತೆ ಯಾವ ಸಾಧನದಿಂದಾಗಲಿ ಎಂದಿಗೂ ಮೋಕ್ಷವಾಗಲಾರದು ಎಂಬುದನ್ನು ಮಾತ್ರ ಅವರು ಖಂಡಿತವಾಗಿ ಯೋಗದಿಂದಲೇ ಮೋಕ್ಷ ಆಗಲ್ಲ, ಜ್ಞಾನದಿಂದಲೇ ಮೋಕ್ಷ. ಆದ್ದರಿಂದ ಅವರು ಹೇಳುವ ಆತ್ಮಾನುಭವವನ್ನು ಯೋಗದ ಒಂದಾನೊಂದು ಸಿದ್ಧಿಗೆ ಹೋಲಿಸುವುದು ಎಂದಿಗೂ ಯುಕ್ತವಾಗುವುದಿಲ್ಲ. ಎಲ್ಲರಿಗೂ ಸಹಜವಾಗಿರುವ ಅನುಭವವನ್ನೇ ಆಧಾರವಾಗಿಟ್ಟುಕೊಂಡು ಪೂರ್ಣಾನುಭವದಿಂದ ಸಿದ್ಧವಾಗುವ ಪರಮಾತ್ಮ ಜ್ಞಾನವನ್ನೇ ಅವರು ಉಪನಿಷತ್ ಸಿದ್ಧಾಂತವೆಂದು ಅಂಗೀಕರಿಸಿರುತ್ತಾರೆಯೇ ಹೊರತು
ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಮಾತ್ರವೇ ಇರಬಹುದಾದ ವಿಶೇಷಾನುಭವವನ್ನು ತಮ್ಮ ಸಿದ್ಧಾಂತಕ್ಕೆ ಬೆಂಬಲವಾಗಿ ಅವರು ಎಂದಿಗೂ ಇಟ್ಟುಕೊಳ್ಳುವುದಕ್ಕೆ ಸಿದ್ಧರಾಗಿರುವುದಿಲ್ಲ. ವಿಶೇಷಾನುಭವಗಳೆಂಬುವು ಸಾಧನದಿಂದ ಸಿದ್ಧವಾಗಬೇಕಾಗಿರುತ್ತವೆ ಅಥವಾ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರವೇ ಇರುವವಾಗಿರುತ್ತವೆ. ಅವುಗಳ ಆಧಾರದ ಮೇಲೆ ನಿಲ್ಲುವ ಸಿದ್ಧಾಂತವು ತತ್ವಶಾಸ್ತ್ರ ಸಮ್ಮತವೆಂದು ಹೇಗೆ ಅನಿಸಿಕೊಂಡೀತು? ಈ ರೀತಿಯಲ್ಲಿ ಶಂಕರಾಚಾರ್ಯರು ಶಬ್ದವನ್ನೇ ತಮ್ಮ ಸಿದ್ಧಾಂತಕ್ಕೆ ಮುಖ್ಯ ಪ್ರಮಾಣವಾಗಿಟ್ಟುಕೊಂಡಿದ್ದರೂ ಶಬ್ದವು ಶ್ರದ್ಧಾ ಮಾತ್ರದಿಂದ ನಂಬತಕ್ಕದ್ದೆಂದು ಮಾತ್ರ ಅವರು ಹೇಳುವುದಿಲ್ಲ. ಅದು ಅನುಭವಾದಿಗಳಿಗೆ ಹೊಂದಿಗೆಯಾಗಿಯೇ ಇರಬೇಕೆಂದು ಅವರು ಹೇಳುತ್ತಿದ್ದಾರೆ. ಅನುಭವವೆಂಬ ಮಾತನ್ನು ಅನೇಕಾರ್ಥದಲ್ಲಿ ಜನರು ಉಪಯೋಗಿಸುತ್ತಾರಾದರೂ ಅವರು ಜನರಲ್ಲಿ ಸಾಧಾರಣವಾಗಿರುವ ಅನುಭವವನ್ನೇ ಅನುಭವವೆಂದು ಕರೆದಿದ್ದಾರೆಯೇ ಹೊರತು ವ್ಯಕ್ತಿಗತವಾದ ಅಥವಾ ಸಾಧನಾಯುಕ್ತವಾದ ವಿಶೇಷಾನುಭವವನ್ನೇನೂ ಆ ಹೆಸರಿನಿಂದ ಕರೆದಿರುವುದಿಲ್ಲ. ನಮ್ಮಗಳ ಅನುಭವಗಳನ್ನೆಲ್ಲ ಪರೀಕ್ಷೆ ಮಾಡಿ ಅವುಗಳ ಆಧಾರದ ಮೇಲೆ ನಿಲ್ಲುವ ತರ್ಕವನ್ನೇ ಅವರು ಸ್ವೀಕರಿಸಿರುತ್ತಾರೆ. ಈ ತರ್ಕ ಸರಣಿಯನ್ನು ಶ್ರುತಿಯಲ್ಲಿಯೇ ಸೂಚಿಸಿದೆಯೆಂದೂ ಅವರು ಹೇಳಿರುತ್ತಾರೆ. ಈ ತರ್ಕಕ್ಕೆ ಬಲವನ್ನು ಕೊಡುವ ಹೊಸ ಯುಕ್ತಿಗಳನ್ನು ದೃಷ್ಟಾಂತಗಳನ್ನು ಅವರು ಸ್ವೀಕರಿಸುವುದಕ್ಕೆ ಸಿದ್ಧರಾಗಿರುತ್ತಾರೆ. ಆದರೆ ಅಪೂರ್ಣವಾದ ಅನುಭವದ ಮೇಲೆ ನಿಂತಿರುವ ಒಣತರ್ಕವನ್ನು ಮಾತ್ರ ಅವರು ಒಪ್ಪುವುದಿಲ್ಲ. ಉಳಿದ ತಾರ್ಕಿಕರು ಉಪಯೋಗಿಸಿರುವ ತರ್ಕವೆಲ್ಲವೂ ಇಂಥ ಒಣತರ್ಕವೇ ಎಂದು ಅವರು ಅಭಿಪ್ರಾಯಪಟ್ಟಿರುತ್ತಾರೆ. ಶಂಕರಾಚಾರ್ಯರು ಉಪಯೋಗಿಸಿರುವ ತರ್ಕವು ಹೆಜ್ಜೆ ಹೆಜ್ಜೆಗೂ ಅನುಭವದ ತಲಗಟ್ಟಿನ ಮೇಲೆಯೇ ಸಾಗುತ್ತಿರುವುದರಿಂದ ಅದು ಪ್ರಬಲ ತರ್ಕವಾಗಿರುತ್ತದೆ. ನಮ್ಮೆಲ್ಲರ ಅನುಭವ ರಾಶಿ ಎಲ್ಲವನ್ನೂ ಪರೀಕ್ಷಿಸಿ ಈ ಪ್ರಬಲ ತರ್ಕದಿಂದ ಸಿದ್ಧವಾಗುವ ಆತ್ಮೈಕ್ಯ ಜ್ಞಾನವು ಅನುಭವದಲ್ಲಿಯೇ ಕೊನೆಗಾಣುವುದರಿಂದ ವೇದಾಂತ ಸಿದ್ಧಾಂತವಾದ ಅದ್ವೈತಕ್ಕೆ ಬಾಧಕವಾದುದು ಯಾವುದೊಂದೂ ಇಲ್ಲವೆಂದು ಅವರು ಹೇಳುತ್ತಿದ್ದಾರೆ. ಹೀಗೆ ಪೂರ್ಣಾನುಭವಕ್ಕನುಸಾರಿಯಾದ ವ್ಯಾಪಕ ತರ್ಕ ಶುದ್ಧವಾಗಿರುವ ಸಿದ್ಧಾಂತವನ್ನು ಹೊರಕ್ಕೆ ತಂದಿರುವುದೇ ಶಾಂಕರ ಭಾಷ್ಯದಲ್ಲಿರುವ ವಿಶೇಷವು. ಭಾಷೆಯು ಅದ್ವೈತವು. ಭಾಷೆ ಎಂಬುದು ಮನುಷ್ಯನಿಗೆ ದೊರಕಿರುವ ಒಂದು ದಿವ್ಯಾಸ್ತ್ರವೆನ್ನಬಹುದು. ನಮಗೆ ಅತ್ಯಂತ ದೂರದಲ್ಲಿರುವ ವಿಷಯಗಳನ್ನು, ತೀರ ಪ್ರಾಚೀನ ಕಾಲದಲ್ಲಿ ನಡೆದ ಘಟನೆಗಳನ್ನು, ಬಹು ದೂರವಾಗಿದ್ದು ಭವಿಷ್ಯತ್ ಕಾಲದಲ್ಲಿ ಆಗಬಹುದಾದ ಘಟನೆಗಳನ್ನು ಮಾತಿನಿಂದ ತಿಳಿಸಬಹುದು. ಅತ್ಯಂತ ಸೂಕ್ಷ್ಮವಾಗಿರುವ ಕಾಮ, ಕ್ರೋಧಾದಿ ಭಾವನೆಗಳನ್ನು, ಅಂತಃಕರಣದಲ್ಲಿ ಅಡಗಿರುವ ವಾಸನೆಗಳನ್ನು ಶಬ್ದದಿಂದ ತಿಳಿಸುವುದಕ್ಕೆ ಬರುತ್ತದೆ. ಮಂತ್ರಶಾಸ್ತ್ರದವರು ಕೆಲವು ಶಬ್ದಗಳ ಪ್ರಯೋಗದಿಂದ ಅದ್ಭುತವಾದ ಕೃತಿಗಳನ್ನು ಮಾಡಿ ತೋರಿಸಿರುತ್ತಾರೆ. ಕವಿಗಳು ರಸಯುಕ್ತವಾದ ವರ್ಣನೆಗಳಿಂದ ನಮ್ಮ ಮನಸ್ಸನ್ನು ಕರಗಿಸಿ ತಮ್ಮ ಇಷ್ಟ ವಿಷಯದಲ್ಲಿ ಲಯವಾಗುವಂತೆ ಮಾಡಬಲ್ಲರು. ದರ್ಶನಕಾರರು ತಮ್ಮ ತಮ್ಮ ವಿಚಾರ ಪರಿಪ್ಲುತವಾದ ಅಭಿಪ್ರಾಯಗಳನ್ನು ನಮಗೆ ಮಾತುಗಳ ಮೂಲಕವಾಗಿಯೇ ಮನಗಾಣಿಸಿಕೊಡುತ್ತಾರೆ. ರಾಜಕಾರಣಿಗಳ ವಾಗ್ವಿಶೇಷಗಳಿಂದ ರಾಷ್ಟ್ರಗಳೇ ತಲೆಕೆಳಗಾಗುತ್ತವೆ. ಇಂಥ ಮಹಾಮಹಿಮೆಯ ಸಾಧನ ವಿಶೇಷವಾದರೂ ಭಾಷೆಗೆ ಎಲ್ಲೆ ಕೊಟ್ಟಿರುತ್ತದೆ. ಅದು ಅದ್ವೈತವನ್ನು ತಿಳಿಸುವುದಕ್ಕೆ ಕೆಲವು ಅಪರಿಹರಣೀಯವಾದ ಅಡ್ಡಿಗಳಿರುವಂತೆ ತೋರುತ್ತದೆ. ಹೀಗಿದ್ದರೂ ಭಾಷೆಯಿಂದಲೇ ಅದ್ವೈತವನ್ನು ತಿಳಿಸುತ್ತೇವೆಂದು ವೇದಾಂತಿಗಳು ಹೇಳುತ್ತಿದ್ದಾರೆ. ಇದು ಹೇಗೆ ಸಾಧ್ಯ ಎಂಬುದೇ ನಮ್ಮ ಪ್ರಶ್ನೆ. ಭಾಷೆಯಲ್ಲಿ ದ್ವೈತವನ್ನು ತಿಳಿಸುವ ಸ್ವಭಾವವಿರುತ್ತದೆ. ಭಾಷೆಯಲ್ಲಿ ದ್ವೈತವು ತೋರದಂತೆ ಮಾಡುವುದು ಸಾಧ್ಯವೇ ಇಲ್ಲ. ಹೀಗಿರುವಲ್ಲಿ ಯಾವುದಾದರೊಂದು ಪ್ರಕರಣದಲ್ಲಿ ಅದ್ವೈತವನ್ನು ಹೇಳಿದೆ ಎಂದು ಹೇಗೆ ಗೊತ್ತು ಮಾಡಬೇಕು ಎಂಬುದು ಮೊದಲನೆಯ ಶಂಕೆ. ದ್ವೈತವಾದಿಗಳು ಪ್ರತಿವಾದಿಗಳಾಗಿರುವಾಗ ಯಾವ ವಾಕ್ಯವೇ ಆಗಲಿ ಕೇವಲ ದ್ವೈತ ತತ್ವವನ್ನು ಹೇಳುತ್ತದೆ ಎಂದು ಅವರಿಗೆ ಒಪ್ಪಿಸುವುದು ಆಗಲಾರದು. ಒಮ್ಮೆ ಒಬ್ಬ ಸನ್ಯಾಸಿಗಳು ಬೆಂಗಳೂರಿನಲ್ಲಿ ಕೆಲವರು ದ್ವೈತಿಗಳನ್ನೇ ಚರ್ಚೆ ಮಾಡುತ್ತಿದ್ದರು. ಆತ್ಮವಾ ಇದಮೇಕ ಏವಾಗ್ರ ಆಸೀತ್, ಮೊದಲು ಒಬ್ಬನೇ ಆಗಿತ್ತು. ಆತ್ಮವಾ ಇದಮೇಕ ಏವಾಗ್ರ ಆಸೀತ್ ಮುಂತಾದ ಶ್ರುತಿಗಳಲ್ಲಿ ಆತ್ಮನೊಬ್ಬನೇ ಆಗಿತ್ತು ಮುಂತಾದ ಶ್ರುತಿಗಳಲ್ಲಿ ಸೃಷ್ಟಿಗೆ ಪೂರ್ವದಲ್ಲಿ ಆತ್ಮನೊಬ್ಬನೇ ಇದ್ದನು ಎಂಬ ಅದ್ವೈತ ಬೋಧೆ ಇದೆ ಎಂದು ಅವರು ಹೇಳಿದರು. ಆಗ ದ್ವೈತಿಗಳಾದ ಪಂಡಿತರು, ಇಲ್ಲಿ
ಮೊದಲು ಎಂಬುದರಿಂದ ಕಾಲವಿತ್ತು ಎಂದು ಸೂಚಿತವಾಗಿದೆ. ಒಬ್ಬನೇ ಎಂಬುದರಿಂದ ಸಂಖ್ಯೆ ಸೂಚಿತವಾಗಿದೆ. ಇತ್ತು ಎಂಬುದರಿಂದ ಕಾಲದ ಭೂತತ್ವವು ಸೂಚಿತವಾಗಿದೆ. ಅದ್ವೈತವೆಲ್ಲಿದೆ ಎಂದು ಆಕ್ಷೇಪಿಸಿದರು. ಅದ್ವೈತ ಇಲ್ಲೇ ಇಲ್ಲವ. ಆತ್ಮಾವ ಇದಮೇಕ ಏವಾಗ್ರ ಆಸೀತ್ ಇದಂ ಅಗ್ರೆ ಏಕ ಎಲ್ಲ ಕಾಲ ಇದೆ ವಸ್ತುವಾಸಿಗೆ. ಅದ್ವೈತ ಎಲ್ಲಿ ಬಂತು ಅಂತ ಆಕ್ಷೇಪ ಮಾಡೋದು. ಹಾಗಾದ್ರೆ ಸ್ವಾಮಿ ಹೇಳಿದ್ರು, ಹಾಗಾದರೆ ಶ್ರುತಿ ಅದ್ವೈತವನ್ನೇ ಹೇಳುವುದಕ್ಕೆ ಹೊರಟಿದ್ದರೆ ಹೇಗೆ ಹೇಳುತ್ತಿತ್ತು? ಹೇಗೆ ಹೇಳಿದ್ರು ದ್ವೈತ ಆಗುತ್ತೆ ಅದು ಹೇಳಪ್ಪ. ಅದ್ವೈತ ಹೇಳ್ಬೇಕು ವ್ಯಾಖ್ಯೆ ಇದೆ. ಹೇಗೆ ಹೇಳಿದ್ರೆ ಅದ್ವೈತ ಆಗುತ್ತೆ ಹೇಳಪ್ಪ. ಅದ್ವೈತ ಅನ್ನೋದು ದ್ವೈತ ಅಂದ್ಯ, ಅದೊಂದು ಶಬ್ದ ಅದ್ವೈತವೇ ಅಂದ್ಯ ಎಂದು ಕೇಳಿದರು. ಸ್ವಾಮಿಗಳ ಅಭಿಪ್ರಾಯವು ಅವರಿಗೆ ಮನದಟ್ಟಾಗಲಿಲ್ಲ. ಯಾವ ವಾಕ್ಯವಾದರೂ ದ್ವೈತವು ತೋರದಂತೆ ಹೇಳುವುದು ಸಾಧ್ಯವೇ ಇಲ್ಲ. ವಾಕ್ಯದ ಪದಗಳು ವಾಚ್ಯ ವಾಚಕ ಸಂಬಂಧದಿಂದ ತಮ್ಮ ತಮ್ಮ ಪದಾರ್ಥಗಳನ್ನು ತಿಳಿಸಬೇಕು. ವಾಕ್ಯವು ಆ ಪದಾರ್ಥಗಳ ಸಂಬಂಧವನ್ನು ತಿಳಿಸಬೇಕು. ಇದೇ ಮರ್ಯಾದೆ. ಪದಗಳು ಲಕ್ಷಣೆಯಿಂದ ಪದಾರ್ಥವನ್ನು ತಿಳಿಸುವಾಗಲೂ ಪದಾರ್ಥವು ಯಾವುದಾದರೊಂದು ಶಬ್ದಕ್ಕೆ ವಾಚ್ಯವೇ ಆಗಿರುತ್ತದೆ. ಆದ್ದರಿಂದ ದ್ವೈತವು ವಾಕ್ಯದಿಂದ ತೋರಬಹುದು. ಆದರೆ ಅಷ್ಟು ಮಾತ್ರಕ್ಕೆ ವಾಕ್ಯವು ಉಪಯೋಗಿಸುವ ಶಬ್ದಗಳಿಗೆ ತೋರುವುದಲ್ಲ ವಾಕ್ಯದ ಅರ್ಥವೆಂದಾಗುವುದಿಲ್ಲ. ವಾಕ್ಯವು ತಾತ್ಪರ್ಯದಿಂದ ಯಾವುದನ್ನು ಹೇಳುವುದೋ ಅದೇ ಅದರ ಅರ್ಥವು. ಪ್ರಕೃತ ವಾಕ್ಯದಲ್ಲಿ ಆತ್ಮನೊಬ್ಬನೇ ಎಂಬುದು ಶ್ರುತಿಯು ಒತ್ತಿ ಹೇಳಿರುವ ವಿಷಯವು. ಮಿಕ್ಕ ವಿಷಯಗಳು ಶಬ್ದದಿಂದ ತೋರಿದರೂ ವಾಕ್ಯದ ಅರ್ಥವಾಗುವುದಿಲ್ಲ. ವ್ಯವಹಾರದಲ್ಲಿ ಕೂಡ ವಾಕ್ಯದಲ್ಲಿ ನಾವು ಉಪಯೋಗಿಸುವ ಎಷ್ಟೋ ಪದಗಳ ಅರ್ಥಗಳು ವಿಭಕ್ತವಾಗಿರುವುದಿಲ್ಲ. ಆದರೂ ಅವು ಬೇರೆ ಬೇರೆಯಾಗಿದ್ದಂತೆ ಕಲ್ಪಿಸಿಕೊಂಡು ಶಬ್ದಗಳನ್ನು ಉಪಯೋಗಿಸುವೆವು. ಉದಾಹರಣೆಗೆ, ತೆಂಗಿನಕಾಯಿಯ ಸಿಪ್ಪೆ, ನಾರು, ಚಿಪ್ಪು, ನೀರು, ತಿರುಳು ಎಂದು ನಾವು ವ್ಯವಹರಿಸುವ ಪದಾರ್ಥಗಳು ಪ್ರಕೃತಿಯಲ್ಲಿ ತೆಂಗಿನಕಾಯಿ ಸಿಪ್ಪೆ ಓದಿಲ್ವಾ? ಉದಾಹರಣೆಗೆ ತೆಂಗಿನಕಾಯಿಯ ಸಿಪ್ಪೆ, ನಾರು, ಚಿಪ್ಪು, ಅವೆಲ್ಲ ಸೇರಿಕೊಂಡೇ ತೆಂಗಿನಕಾಯಿ ಆಗಿರುತ್ತದೆ. ಈ ಉದಾಹರಣೆಯಲ್ಲಿ ಮನುಷ್ಯ ಪ್ರಯತ್ನದಿಂದ ಸಿಪ್ಪೆ ಮುಂತಾದವನ್ನು ವಿಂಗಡಿಸುವುದಕ್ಕಾದರೂ ಬರುತ್ತದೆ. ಆದರೆ ಕರಿಯ ಗಡಿಗೆ ಒಡೆಯಿತು, ಬಿಳಿಯ ಕುದುರೆ ಓಡುತ್ತಿದೆ ಇಂಥ ವಾಕ್ಯಗಳಲ್ಲಿ ಕಪ್ಪು, ಗಡಿಗೆ, ಒಡೆಯುವಿಕೆ ಇವನ್ನು ಬೇರೆ ಬೇರೆಯಾಗಿ ವಿಂಗಡಿಸುವುದಕ್ಕೆ ಬಾರದೇ ಇದ್ದರೂ ಬಿಳುಪು, ಕುದುರೆ, ಓಡುವಿಕೆ ಇವನ್ನು ವಿಂಗಡವಾಗಿ ಬಿಡಿಸಿ ತೋರಿಸುವುದಕ್ಕೆ ಆಗದೇ ಇದ್ದರೂ ಹಂಗಿಲ್ಲ ವಾಕ್ಯ. ಕರಿಯ ಗಡಿಗೆ ಒಡೆಯಿತು, ಬಿಳಿಯ ಕುದುರೆ ಓಡುತ್ತಿದೆ ಇಂಥ ವಾಕ್ಯಗಳಲ್ಲಿ ಕಪ್ಪು ಗಡಿಗೆ ಒಡೆಯುವಿಕೆ ಜಂಪ್ ಮಾಡ್ಬಿಟ್ರ. ಕರಿಯ ಗಡಿಗೆ ತೋರಿಸುವುದಕ್ಕೆ ಬಿಡಿಸಿ ತೋರಿಸುವುದಕ್ಕೆ ಆಗದೇ ಇದ್ದರೂ ದ್ರವ್ಯ, ಗುಣ, ಕ್ರಿಯೆ ಎಂದು ನಮ್ಮ ಮನಸ್ಸು ವಿಂಗಡಿಸಿಕೊಳ್ಳುವುದು. ಮಾತು ಹಾಗೆ ವಿಂಗಡಿಸಿಕೊಂಡ ಕಲ್ಪಿತ ದ್ವೈತವನ್ನು ಹೇಳುವ ಶಬ್ದಗಳನ್ನು ಏರ್ಪಡಿಸಿಕೊಳ್ಳುವುದು. ಈ ವ್ಯವಹಾರದಿಂದ ದ್ವೈತವು ಪರಮಾರ್ಥವಾಗಿಯೇ ಇದೆ ಎಂಬ ಭ್ರಾಂತಿಯು ನಮಗೆ ಮನಸ್ಸಿನಲ್ಲಿ ನೆಟ್ಟುಕೊಳ್ಳುವುದು. ಆದ್ದರಿಂದ ಭಾಷೆಯು ದ್ವೈತವನ್ನು ಹೇಳಿದ ಮಾತ್ರದಿಂದ ವಿಕಲ್ಪ ರೂಪವಾದ ದ್ವೈತವು ಪರಮಾರ್ಥವೆಂದೇನೂ ಆಗುವುದಿಲ್ಲ. ಇನ್ನೊಂದು ಶಂಕೆಯನ್ನು ನಾವು ಇಲ್ಲಿ ವಿಚಾರಕ್ಕೆ ತೆಗೆದುಕೊಳ್ಳಬಹುದು. ಭಾಷೆಯೆಲ್ಲವೂ ನಾವು ಎಚ್ಚರದಲ್ಲಿ ಕಾಣುವ ಪದಾರ್ಥಗಳನ್ನು ತಿಳಿಸುವುದಕ್ಕೆ ಏರ್ಪಟ್ಟಿರುತ್ತದೆ. ಕನಸಿನ ವಿಷಯದಲ್ಲಾಗಲಿ ತನಿನಿದ್ರೆಯ ವಿಷಯದಲ್ಲಾಗಲಿ ನಾವು ಮಾತನಾಡುವಾಗ ಈಗ ಆ ಅವಸ್ಥೆಗಳು ನಮಗೆ ತೋರುವ ರೀತಿಯಲ್ಲಿ ಅದಕ್ಕೆ ತಕ್ಕ ಶಬ್ದಗಳನ್ನು ನಾವು ಬಳಸುತ್ತಿರುವುದು ನಿಜ. ಆದರೆ ಆ ಅವಸ್ಥೆಗಳಲ್ಲಿರುವ ದೃಶ್ಯಗಳನ್ನು ಹೇಳುವುದಕ್ಕೆ ನಮ್ಮ ಶಬ್ದ ಭಂಡಾರದಲ್ಲಿ ಮಾತುಗಳೇ ಇಲ್ಲವಲ್ಲ. ಹೀಗಿರುವಲ್ಲಿ ಎಲ್ಲ ಅವಸ್ಥೆಗಳಲ್ಲಿಯೂ ಇದ್ದುಕೊಂಡಿರುವ ಅಥವಾ ಎಲ್ಲ ಅವಸ್ಥೆಗಳನ್ನೂ ಮೀರಿರುವನೆಂದು ನಾವು ಕಲ್ಪಿಸುವ ಆತ್ಮನನ್ನು ಹೇಳುವುದಕ್ಕೆ ಶಬ್ದಕ್ಕೆ ಶಕ್ತಿ ಹೇಗೆ ಬರಬೇಕು? ಎಚ್ಚರದ ವ್ಯವಹಾರದ ಪದಾರ್ಥಗಳನ್ನು ಹೇಳುವ ಶಬ್ದದ ಗತಿಯೇ ಹೀಗಾಗಿರುವಾಗ ಆ ಪದಾರ್ಥಗಳ ಸಂಸರ್ಗವನ್ನು ಮಾತ್ರ ಹೇಳುವ ವಾಕ್ಯಕ್ಕೆ ಅದ್ವೈತವನ್ನು ಹೇಳುವ ಸಾಮರ್ಥ್ಯವು ಎಲ್ಲಿಂದ ಬರಬೇಕು? ಈ ಶಂಕೆಗೆ ಪರಿಹಾರವೇನೆಂದರೆ, ಶಬ್ದಗಳಿಗೆ ವಾಚ್ಯಾರ್ಥವಲ್ಲದೆ ಲಕ್ಷ್ಯಾರ್ಥವೂ ಬೇರೆ ಇರುತ್ತದೆ. ಉದಾಹರಣೆಗೆ, ಗಂಗೆಯ ಮೇಲೆ ಹಳ್ಳಿ ಇದೆ,
ಎಂದರೆ ಗಂಗೆಯ ದಡದ ಮೇಲೆ ಹಳ್ಳಿ ಇದೆ ಎಂದರ್ಥ. ಇಲ್ಲಿ ಗಂಗೆ ಎಂಬ ಶಬ್ದಕ್ಕೆ ದಡವೆಂಬುದನ್ನು ನೇರಾಗಿ ಹೇಳುವ ಶಕ್ತಿ ಇಲ್ಲದಿದ್ದರೂ ಅದನ್ನು ಯಾವುದಾದರೊಂದು ಸಂಬಂಧದಿಂದ ತಿಳಿಸುವ ಯೋಗ್ಯತೆ ಉಂಟು. ಇದರಂತೆ ವ್ಯವಹಾರದ ಮಾತುಗಳಿಗೂ ಅದ್ವಿತೀಯವಾದ ವಸ್ತುವನ್ನು ಲಕ್ಷಣ ಎಂದು ತಿಳಿಸುವ ಯೋಗ್ಯತೆ ಇರಬಹುದು. ವ್ಯವಹಾರದಲ್ಲಿ ಲಕ್ಷ್ಯವಾಗಿರುವ ದಡವು ದಡ ಎಂಬ ತನ್ನ ವಾಚಕದಿಂದ ವಾಚ್ಯವಾಗಿರುವಂತೆ ಅದ್ವೈತಾತ್ಮನು ಯಾವುದೊಂದು ಶಬ್ದಕ್ಕೂ ವಾಚ್ಯನಲ್ಲವೆಂಬುದು ನಿಜ. ಆದರೂ ಬೆರಳಿನಿಂದ ಚಂದ್ರನನ್ನು ತೋರಿಸಿ ಅಗೋ ಆ ಮೇಲುಗಡೆಯಲ್ಲಿ ಚಂದ್ರನಿದ್ದಾನೆ ಎಂದು ಹೇಳುವ ವಾಕ್ಯದಲ್ಲಿ ಬೆರಳಾಗಲಿ ಕೊಂಬೆಯಾಗಲಿ ಚಂದ್ರನಿಗೆ ಸಂಬಂಧಿಸದೇ ಇದ್ದರೂ ಚಂದ್ರನನ್ನು ತಿಳಿಯುವುದಕ್ಕೆ ಸಹಾಯಕವಾಗಿರುವಂತೆ ನಮ್ಮ ಎಚ್ಚರದ ಪದಾರ್ಥಗಳನ್ನು ಹೇಳುವ ಶಬ್ದಗಳು ಕೂಡ ಆ ಪದಾರ್ಥಗಳನ್ನು ನೆಪ ಮಾಡಿಕೊಂಡು ಅದ್ವೈತಾತ್ಮನನ್ನೇ ತಿಳಿಸಬಹುದಾಗಿದೆ. ಇದೊಂದು ಬಗೆ ವಿಶಿಷ್ಟ ಲಕ್ಷ್ಯಾರ್ಥ. ವಾಕ್ಯವು ಪದಾರ್ಥಗಳ ಸಂಸರ್ಗವನ್ನೇ ಹೇಳುವುದೆಂಬ ನಿಯಮವೂ ಇಲ್ಲ. ಘಟಾಕಾಶವು ನಿಜವಾಗಿ ಆಕಾಶವೇ ಎಂಬ ವಾಕ್ಯದಲ್ಲಿ ಯಾವ ಎರಡು ಪದಾರ್ಥಗಳ ಸಂಬಂಧವೂ ತೋರುವುದಿಲ್ಲ. ವೇದಾಂತದ ದೃಷ್ಟಿಯಲ್ಲಿ ನೀರು ಆವಿಯಾಗುವಂತೆ ಆಕಾಶವೇ ವಾಯು, ತೇಜಸ್ಸು, ಅಪ್ಪು, ಪೃಥ್ವಿ ಎಂಬ ಆಕಾರಗಳನ್ನು ತಳೆದಿರುವುದರಿಂದ ಘಟಾಕಾಶವೆಂಬುದು ಮಹಾಕಾಶದ ತುಂಡೆಂದು ಭಾವಿಸುವುದಕ್ಕೇನೂ ಕಾರಣವಿಲ್ಲ. ವ್ಯವಹಾರದಲ್ಲಿ ನಮಗೆ ತೋರುವ ಘಟಾಕಾಶಗಳ ಭೇದವನ್ನು ನಿಜವೆಂದು ಇಟ್ಟುಕೊಂಡು ಆಕಾಶವು ಗಡಿಗೆ ಎಂಬ ಉಪಾಧಿಯಿಂದ ಬೇರೆಯಾಗಿರುವಂತೆ ಕಲ್ಪಿಸಿಕೊಂಡಿರುವವರಿಗೆ ನಿಜವನ್ನು ತಿಳಿಸುವುದಕ್ಕೆ ಘಟಾಕಾಶವೆಂಬುದು ಆಕಾಶವೇ ಹೊರತು ಮತ್ತೆ ಬೇರೆಯಲ್ಲ ಎಂದು ಹೇಳುವಲ್ಲಿ ಪದಾರ್ಥಗಳ ಸಂಸರ್ಗವು ಎಲ್ಲಿ ಬರುತ್ತದೆ? ಹಾವು ಹಗ್ಗವೇ ಎಂಬಲ್ಲಿ ಹಾವೆಂಬುದಿಲ್ಲ, ಹಗ್ಗವೆಂಬುದೇ ಇದೆ ಎಂದು ತಿಳಿಸುವ ಹಾಗೆ ತತ್ವಮಸಿ ಆ ಪರಮಾತ್ಮನೇ ನೀನು ಎಂಬ ವಾಕ್ಯದಲ್ಲಿ ಆತ್ಮನಲ್ಲಿ ಕಲ್ಪಿತವಾಗಿರುವ ದ್ವೈತವನ್ನು ಅಲ್ಲಗೆಳೆದು ಆತ್ಮವಸ್ತುವನ್ನು ಮಾತ್ರ ಶ್ರುತಿ ಹೇಳಿದರೆ ಅದು ವಾಕ್ಯದ ಸ್ವಭಾವಕ್ಕೆ ವಿರುದ್ಧವೆಂದು ಹೇಳುವುದಕ್ಕೆ ಬರುವುದಿಲ್ಲ. ಲೋಕ ಸಿದ್ಧವಾದಂತೆ ಆತ್ಮವಸ್ತುವು ವಾಕ್ಯಾರ್ಥವಲ್ಲವೆಂದೇ ಅದ್ವೈತಿಗಳು ಒಪ್ಪಿಕೊಳ್ಳುತ್ತಾರೆ. ಸಂಸರ್ಗವನ್ನು ಹೇಳದೇ ಇರುವ ವಾಕ್ಯಗಳು ಅಖಂಡಾರ್ಥ ಬೋಧಕವಾಗಿರುವವು ಎಂದು ಈಗಿನ ವೇದಾಂತಿಗಳು ಹೇಳುತ್ತಾರೆ. ಅವರ ಪರಿಭಾಷೆಯನ್ನು ಉಪಯೋಗಿಸಿರಿ ಬಿಡಿರಿ. ಶ್ರುತಿಯು ಆತ್ಮನಲ್ಲಿ ಕಲ್ಪಿತವಾಗಿರುವ ದ್ವೈತವನ್ನು ಕಳೆದು ನಿಮ್ಮ ಸ್ವರೂಪವೇ ಆಗಿರುವ ಅದ್ವೈತಾತ್ಮವನ್ನು ತಿಳಿಸುವುದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲವೆಂದು ಒಪ್ಪಬೇಕು. ದ್ವೈತವು ನಮಗೆ ತೋರುವುದನ್ನು ಅದ್ವೈತಿಗಳು ಇಲ್ಲವೆನ್ನುವುದಿಲ್ಲ. ಆದರೆ ವ್ಯವಹಾರದಲ್ಲಿ ನಮ್ಮ ಮಾತುಗಳು ಪ್ರತ್ಯಯಗಳು ಕಲ್ಪಿಸಿಕೊಂಡಿರುವಂತೆಯೇ ದ್ವೈತವು ಪರಮಾರ್ಥವಾಗಿರುವುದಿಲ್ಲ ಎಂಬುದೇ ಅವರ ಹೇಳಿಕೆ. ಒಬ್ಬ ಮನುಷ್ಯನು ಒಬ್ಬಾಕೆಯನ್ನು ಮದುವೆಯಾಗುತ್ತಾನೆಂದು ಇಟ್ಟುಕೊಳ್ಳೋಣ. ಆಗ ಅವನನ್ನು ಪದ್ಮಾವತಿಯ ಗಂಡ ಎಂದು ನಾವು ವ್ಯವಹರಿಸುತ್ತೇವೆ. ಆದರೆ ಆಗ ಆತನಲ್ಲಿ ಪತಿತ್ವ ಎಂಬ ಧರ್ಮವು ಆಕೆಯಲ್ಲಿ ಸತೀತ್ವ ಎಂಬ ಧರ್ಮವು ಭಾವರೂಪವಾಗಿ ಹೊಸದಾಗಿ ಬಂದು ಸೇರಿಕೊಳ್ಳುವುದೆಂದು ಹೇಳಬಹುದೇ? ಬಾವಿಯ ಮೇಲಿರುವವನು ಇಷ್ಟು ಅಡಿ ಆಳವಾಗಿದೆ ಎನ್ನುವನು, ಅದರ ಅಡಿಯಲ್ಲಿ ಕುಳಿತಿರುವವನು ಇಷ್ಟು ಎತ್ತರವಿದೆ ಎನ್ನುವನು. ಈಗ ಆಳ ಎಂಬ ಅಳತೆಯೊಂದು, ಎತ್ತರ ಎಂಬ ಅಳತೆ ಇನ್ನೊಂದು ಎಂದು ಎರಡು ಅಳತೆಗಳಾಗಿರುವವೆಂದು ಹೇಳಬಹುದೇ? ಆಗಲ್ಲ. ನನ್ನೊಡನೆ ನನ್ನ ನೆರಳು ಯಾವಾಗಲೂ ಬರುತ್ತಿರುವಂತೆ ತೋರುವುದು. ಅದು ಸಣ್ಣದಾಗುವುದು, ದೊಡ್ಡದಾಗುವುದು. ಅದರಿಂದ ನನ್ನ ಹಾಗೆಯೇ ನೆರಳೆಂಬ ಎರಡನೆಯ ಆದ್ದರಿಂದ ನನ್ನ ಹಾಗೆಯೇ ನೆರಳೆಂಬ ಎರಡನೆಯ ವಸ್ತುವೊಂದು ಸ್ವತಂತ್ರವಾಗಿ ಇದೆ ಎಂದು ಹೇಳಬಹುದೇ? ಈ ಉದಾಹರಣೆಗಳಲ್ಲೆಲ್ಲ ದ್ವಿತೀಯ ವಸ್ತುವು ಮಾತುಗಳಿಂದ ಉಕ್ತವಾಗಿದೆ, ಮನಸ್ಸಿಗೆ ತೋರುತ್ತಿದೆ, ಆದರೂ ಅದು ನಿಜವಾಗಿರುವುದಿಲ್ಲ. ಇದರಂತೆಯೇ ದ್ವೈತವು ತೋರಿದರೂ ನಿಜವಾಗಿರುವುದಿಲ್ಲ, ಕಲ್ಪಿತವಾಗಿದೆ ಎಂದು ಹೇಳಿದರೆ ತಪ್ಪೇನು? ಇದರಂತೆ ಅವಸ್ಥಾತ್ರಯ ವಿಚಾರವನ್ನೂ ಅರಿಯಬೇಕು. ನಾವು ಕನಸು ಕಾಣುವಾಗ ಎಚ್ಚರವೆಂದೇ ಕಾಣುತ್ತದೆ. ಒಂದು ದಿನ ನಿದ್ರಿಸಿದವನಿಗೆ 100 ಕನಸುಗಳಾಗಬಹುದು. ಆಗ ಕನಸಿನಲ್ಲಿ ತೋರುವ ಕಾಲವು ಎಚ್ಚರದ ಕಾಲವೆಂಬುದು ಸುಳ್ಳಾಗುವುದಿಲ್ಲವೇ? ಸುಷುಪ್ತಿಯಲ್ಲಿ ನಮಗೆ ಯಾವುದೊಂದೂ ತೋರುವುದಿಲ್ಲ. ನಾವೇ ಸುಷುಪ್ತಿಯನ್ನೂ ಎಚ್ಚರವನ್ನೂ ಅನುಭವಿಸುವೆವು. ಹೀಗಿರುವುದರಿಂದ ಈ ಎಚ್ಚರದಲ್ಲಿ ಕಾಣುವ ದ್ವೈತವಾಗಲಿ ಜಾಗ್ರತ್ ಸುಷುಪ್ತಿಗಳೆಂಬ ಅವಸ್ಥೆಗಳಾಗಲಿ ಸತ್ಯವಲ್ಲ ಎಂದು ಹೇಳಿದರೆ ತಪ್ಪೇ?
ಹೀಗೆ ನೋಡಿದರೆ ಮಾತುಗಳಿಗೆ ಅನಾತ್ಮವನ್ನೇ ದ್ವೈತವನ್ನೇ ಎಚ್ಚರದವಸ್ಥೆಯನ್ನೇ ಹೇಳುವ ಇರುವುದೆಂಬುದು ಒಂದು ದೃಷ್ಟಿಯಿಂದ ನಿಜವಾದರೂ ಮತ್ತೊಂದು ದೃಷ್ಟಿಯಿಂದ ಅನಾತ್ಮವು ಅಸಾರವೆಂದು, ದ್ವೈತವು ಹುಸಿಯೆಂದು, ಎಚ್ಚರದವಸ್ಥೆಯೂ ಅದರ ಪ್ರಪಂಚವು ಆತ್ಮನಂತೆ ಪರಮಾರ್ಥವಲ್ಲವೆಂದು ತಿಳಿಸಿಕೊಡುವುದಕ್ಕೂ ಅದಕ್ಕೆ ಸಾಧ್ಯವಿದೆ. ಅದ್ವೈತವನ್ನು ಅದು ನೇರಾಗಿ ಹೇಳಲಾರದೆಂಬುದು ನಿಜ. ಆದರೇನು, ದ್ವೈತದ ಸತ್ಯತ್ವ ಬುದ್ಧಿಯು ಹಾರಿದರೆ ಸಾಕು, ಅದ್ವೈತವು ತಾನೇ ತೋರಿಕೊಳ್ಳುವುದು. ಸೂರ್ಯನನ್ನು ತೋರಿಸುವುದಕ್ಕೆ ಬುದ್ಧಿಯ ದೀಪವು ಬೇಕಿಲ್ಲದಿರುವ ಹಾಗೆ ಅದ್ವೈತವನ್ನು ತಿಳಿಸುವುದಕ್ಕೆ ಯಾವ ಶಬ್ದವೂ ಬೇಕಿರುವುದಿಲ್ಲ. ದ್ವೈತ ದೃಷ್ಟಿಯನ್ನು ತೊಲಗಿಸಿ ನಮ್ಮನ್ನು ದ್ವೈತದಿಂದ ಹಿಂದಿರುಗಿಸುವ ವಾಕ್ಯಗಳು ಶ್ರುತಿಯಲ್ಲಿರುತ್ತವೆ. ಉದಾಹರಣೆಗೆ, ಇದೆಲ್ಲವೂ ಬ್ರಹ್ಮವು ಎಂದರೆ ಜಗತ್ತಿನ ತಿರುಳು ಬ್ರಹ್ಮ ಎಂದು ಅರ್ಥ. ಬ್ರಹ್ಮವು ನಮ್ಮ ಆತ್ಮನೇ ಆಗಿರುತ್ತದೆ. ಅದೇ ಜಗತ್ತಿನ ಸಾರವು. ಕಬ್ಬನ್ನು ಕಣೆಗೆ ಕೊಟ್ಟು ರಸವನ್ನು ಹಿಂಡಿಕೊಳ್ಳುವಂತೆ ಜಗತ್ತನ್ನು ಹಿಂಡಿ ಬ್ರಹ್ಮವನ್ನು ಪಡೆದುಕೊಳ್ಳಬೇಕೆಂಬುದು ಅಭಿಪ್ರಾಯವಲ್ಲ. ಒಂದೇ ವಸ್ತುವು ಜಗತ್ತೆಂದು ಬ್ರಹ್ಮವೆಂದೂ ತೋರುತ್ತದೆ. ಜಗತ್ತಾಗಿ ಕಾಣುವುದೇ ಶ್ರುತಿಯ ದೃಷ್ಟಿಯಿಂದ ಬ್ರಹ್ಮವಾಗಿರುತ್ತದೆ. ತಪ್ಪಾಗಿ ಜಗತ್ತಾಗಿ ಕಾಣ್ತಾ ಇರೋದೇ ಶ್ರುತಿ ಬ್ರಹ್ಮ ಆಗಿದೆ. ಜಗತ್ತೆಂಬುದು ವಾಚ್ಯ, ಜಗತ್ತೆಂಬುದು ವಾಚ್ಯ, ವಾಚಕ ಎಂಬ ಎರಡು ಕವಲಾಗಿ ತೋರುವುದು. ಆದರೆ ಈ ಎರಡು ಕವಲಿಗೂ ಗುಣ ಒಂದೇ. ನಮ್ಮ ಆತ್ಮನೇ ನಾಮವೆಂದೂ ರೂಪವೆಂದೂ ತೋರುತ್ತಿರುವನು. ಅವಸ್ಥಾತ್ರಯ ದೃಷ್ಟಿಯಿಂದ ಆತ್ಮನನ್ನು ವಿಚಾರ ಮಾಡುತ್ತಾ ಹೋದರೆ ನಾಮರೂಪಗಳೆರಡೂ ಆತ್ಮನಲ್ಲಿ ಲಯವಾಗಿ ಆತ್ಮನೊಬ್ಬನೇ ಪರಮಾರ್ಥವೆಂಬುದು ಮನದಟ್ಟಾಗಿ ಬಿಡುವುದು. ಮಾಂಡೂಕ್ಯ ಶ್ರುತಿಯಲ್ಲಿ ಎಲ್ಲವೂ ಓಂಕಾರವೇ ಎಂದು ವಾಚಕ ದೃಷ್ಟಿಯಿಂದ ಹೇಳಿದ ಬಳಿಕ ವಾಚ್ಯ ದೃಷ್ಟಿಯಿಂದ ಎಲ್ಲವೂ ಬ್ರಹ್ಮವೇ ಎಂದು ಹೇಳಿರುತ್ತದೆ. ಹೀಗೆ ವಾಚ್ಯವೂ ವಾಚಕವೂ ಒಂದೇ ಎಂದು ಹೇಳಿರುವುದರ ಪ್ರಯೋಜನವೇನೆಂದರೆ, ಏಕತ್ವ ಪ್ರತಿಪತ್ತೇಶ್ಚ ಪ್ರಯೋಜನಂ ಅಭಿಧಾನಾಭಿಧೇಯೋ ಏಕೇನೈವ ಪ್ರಯತ್ನೇ ಯುಗಪತ್ ಪ್ರವಿಲಾಪಯನ್ ತದ್ವಿಲಕ್ಷಣಂ. ಪ್ರಯತ್ನೇನ ಮಾಡ್ಕೋಬೇಕು. ಪ್ರಯತ್ನೇನ ಯುಗಪತ್ ಪ್ರಯತ್ನೇ ಆಗ್ಬಿಡಿ, ಪ್ರಯತ್ನೇನ ಮಾಡ್ಕೋಬೇಕು. ನಕಾರ ಬಿಟ್ಟೋಗಿದೆ. ಏಕತ್ವ ಪ್ರತಿಪತ್ತೇ ಯಾವ್ದು ಬಿಟ್ಟೋಗಿದೆ? ಹೌದು, ನೋಡೇ ಇಲ್ಲ. ಪ್ರಯತ್ನೇನ ಯುಗಪತ್ ಪ್ರವಿಲಾಪಯನ್ ತದ್ವಿಲಕ್ಷಣಂ ಬ್ರಹ್ಮ ಪ್ರತಿಪದ್ಯತೆ ಇತಿ. ಬ್ರಹ್ಮವು ವಾಚ್ಯ ವಾಚಕಗಳೆರಡೂ ಅಲ್ಲ, ಎರಡಕ್ಕಿಂತಲೂ ಬೇರೆಯ ಸ್ವರೂಪದ್ದು ಎಂದು ತಿಳಿಸುವುದಕ್ಕೆ ಎಂದು ಶ್ರೀ ಶಂಕರಾಚಾರ್ಯರು ಹೇಳಿರುತ್ತಾರೆ. ಶಾಸ್ತ್ರದ ವಾಕ್ಯವೆಂಬುದು ಅಜೀರ್ಣವಾದವನಿಗೆ ಶುಂಠಿ ಬೆಲ್ಲವು ಅರಗದೇ ಇರುವ ಆಹಾರವನ್ನು ಕರಗಿಸಿ ತಾನೂ ಅರಗಿ ಹೋಗುವಂತೆ ವೇದವಾಕ್ಯವು ಸಕಲ ವಾಚ್ಯ ವಾಚಕ ಪ್ರಪಂಚವನ್ನೂ ಅಲ್ಲಗೆಳೆದು ಹುಸಿ ಎಂದು ತೋರಿಸಿಕೊಟ್ಟು ತಾನು ಹುಸಿಯಾಗಿರುವುದು. ಆ ವಾಕ್ಯದಿಂದ ಆಗುವ ಜ್ಞಾನವು ವಿಚಿತ್ರವಾಗಿರುತ್ತದೆ. ಆ ಜ್ಞಾನ ಉಂಟಾದಾಗ ಅತ್ರ ವೇದಾಹ ಎಂಬಂತೆ ವೇದಗಳೂ ಅಲ್ಲ, ಬ್ರಹ್ಮವು ವೇದ್ಯವೂ ಅಲ್ಲ ಎಂಬ ಅರಿವು ಮನದಲ್ಲಿ ಮಿಂಚುತ್ತದೆ. ವೇದಾಂತ ವಾಕ್ಯವು ಗುರುವಿನ ವಾಕ್ಯವು ಅಗಾಧವಾದ ಮಹಿಮೆಯುಳ್ಳದ್ದು. ಅದು ಮುಮುಕ್ಷುಗಳ ಕಿವಿಗೆ ಬಿದ್ದರೆ ಸಾಕು, ಒಳಗೆ ಕೆಲಸವನ್ನು ಮಾಡುವುದಕ್ಕೆ ಮೊದಲಾಗುತ್ತದೆ. ಶ್ರೋತೃಗಳ ಬಹಿರ್ಮುಖತ್ವವನ್ನು ತಪ್ಪಿಸುವುದು, ತನ್ನಲ್ಲಿ ತಾನು ವಾಚ್ಯವಾದ ಅರ್ಥವನ್ನು ಅಳೆದು ಹುಯ್ಯುವಂತೆ ಮಾಡುವುದು, ಎಲ್ಲರನ್ನೂ ತನ್ನಂತೆ ಬ್ರಹ್ಮಸ್ವರೂಪವೆಂದೇ ಕಾಣುವಂತೆ ಮಾಡುವುದು, ಇದೆಲ್ಲ ವಾಕ್ಯದ ಮಹಿಮೆಯೇ. ಇಂಥ ವಾಕ್ಯವನ್ನು ಅನುಭವಿಯಾದ ಗುರುವಿನ ಬಾಯಿಂದ ಕೇಳಬೇಕು. ಆಗಲೇ ಶಬ್ದಕ್ಕೆ ಇರುವ ಅಚಿಂತ್ಯ ಮಹಿಮೆಯ ಅನುಭವಕ್ಕೆ ಬರುವುದು. ಆಗ ವಾಕ್ಕು ಅವಾಕ್ಕಾಗಿ, ಮನಸ್ಸು ಅಮನಸ್ಸಾಗಿ ಅದ್ವೈತಾತ್ಮ ರೂಪದಿಂದಲೇ ನಿಲ್ಲುವುದೆಂದರೇನೆಂಬುದರ ಅರಿವಾಗುವುದು. 11 ಆಯ್ತು.